ಏನ್ ಕಮಿಷನರ್ ಅವ್ರು ಹೇಳಿದ್ರಲ್ಲ, ಎವ್ರಿ ಟೈಮ್ ಹೊಸ ಕಮಿಷನರ್ ಬರ್ತಾರ, ಇದ್ ಬಿಟ್ಟು ಬ್ಯಾರೇದೇನು ಹೇಳುದಿಲ್ಲ. ಅವ್ರಿಗೇನು ಗೊತ್ತಿರುದಿಲ್ಲ ಅಂತಲ್ಲ, ಎಲ್ಲ ಈಗ ಶಿವಳ್ಳಿದ್ ಹೇಳಿದ್ರು ಎಲ್ಲ ಮಾಡ್ತಾ ಇದ್ದಾನೆ ಅಂತೇಳಿ ಎಲ್ಲಾರು ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೇನೆ. ಈ ಮುನ್ಸಿಪಾಲ್ಟಿ ಒಂದ್ ಗಾಡಿ ಬರ್ಲಿ, ಇಡೀ ಶಿವಳ್ಳಿ ಜನ ಬಂದಲ್ಲಿ ಗಾಡಿ ಕಲ್ಲು ಹೊಡೆದು ವಾಪಸ್ ಕಳ್ಸ್ಯಾರ್ರಿ. ಇದು ನಿಜ, ಅವ್ರಿಗೂ ಗೊತ್ತಿದೆ. ನಾವು ಅಲ್ಲೇ ಪೇಂಟ್ ಹೊರದ ಕೆಲಸ ಒಟ್ಟ ಟೋಟಲ್ ಗಾಡಿ ಬಳ್ಳಾರ್ದಂಗ ನಾವು ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ. ಅವಾಗ ಈ ಜನಪ್ರತಿನಿಧಿಗಳು ಧಾರವಾಡದಾಗ ಆರ್ಸಿ ಬಂದು ಹುಬ್ಬಳ್ಳಿಯಾಗ ಮನಿ ಮಾಡ್ಯಾರ, ಮಹಾನಗರ ಪಾಲಿಕೆ ಅವ್ರ ಜನ್ನತ್ ನಗರದಾಗ ಆರ್ಸಿ ಬಂದ ಕೆಲಸ ರೆಸಿಡೆನ್ಸಿ ಏರಿಯಾದಾಗ ಮನಿ ಮಾಡ್ಯಾರ. ಇವ್ರಿಗೆ ನಾಚಿಕೆ ಬರ್ಬೇಕು. ಇಲ್ಲಿ ಸಾರ್ವಜನಿಕರ ಪರವಾಗಿ ಲಕ್ಷ್ಮೀನಗರ, ಧಾನೇಶ್ವರ ನಗರ ಮತ್ತು ಶಿವಾನಂದ ನಗರ, ಜನ್ನತ್ ನಗರ ಎಲ್ಲ ವಾಸಿಗಳ ಪರವಾಗಿ ನಮ್ಮ ಒತ್ತಾಯ ಏನಂದ್ರೆ ಕೂಡಲೇ ಈ ಡಂಪಿಂಗ್ ಯಾರ್ಡ್ನ ಇಲ್ಲಿಂದ ಹೊರಗಡೆ ಶಿಫ್ಟ್ ಮಾಡಬೇಕು ಅಂತ ಒತ್ತಾಯ ಇದೆ. ಆ ಒತ್ತಾಯಕ್ಕೆ DC ಅವರು ಹೇಗೆ ಸ್ಪಂದಿಸ್ತಾರೆ ನೋಡಿಕೊಂಡು ನಮ್ಮ ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮಗಳಗಟ್ಟೆ. ಆಕಸ್ಮಿಕ ಬೆಂಕಿ, ಭೀಕರ ಅವಘಡ. ಧಾರವಾಡ ನಗರದ ಜನ್ನತ್ ನಗರ್, ಲಕ್ಷ್ಮೀ ನಗರ ಹತ್ತಿರ ಇರುವ ಡಂಪಿಂಗ್ ಯಾರ್ಡ್ ಕಸದ ವಿಲೇವಾರಿ ಘಟಕದಲ್ಲಿ ಆಕಸ್ಮಿಕ ಬೆಂಕಿ ಹತ್ತಿ ಉರಿದ ಘಟನೆ ನಿನ್ನೆ ಬೆಳಗ್ಗೆ 11 ಗಂಟೆಗೆ ನಡೆದಿದೆ. ಇದರಿಂದ ದಟ್ಟವಾದ ಹೊಗೆ ಆವರಿಸಿ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದ್ದರಿಂದ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಸಾರ್ವಜನಿಕರ ಆಕ್ರೋಶಕ್ಕೆ ಪ್ರತಿಕ್ರಿಯೆ ನೀಡಿದರು. ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಆಯುಕ್ತರಿಗೆ ಹಾಗೂ ಅಪರ ಜಿಲ್ಲಾಧಿಕಾರಿಗಳಿಗೆ 15 ದಿನದ ಗಡುವು ನೀಡಿ ಮುಂದೆ ಉಗ್ರದ ಹೋರಾಟ ಮಾಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ರಫೀಕ್ ಕಿರ್ಸಾಳ್, ಸಂಜು ಕುಲಕರ್ಣಿ, M ಅರವಿಂದ್, ಮಕ್ತುಮ್ ಸೊಗ್ಲದ್, ಕೃಷ್ಣ ಗುಮ್ಗೋಳ್, ದಿವಾನ್ ಬಳ್ಳಾರಿ, ಬಿಲಾಲ್ ಮಸೂತಿ ಮುತ್ತೊಲ್ಲಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.
ಸರ್ ಏನ್ ಸರ್ ಈ ಬಗ್ಗೆ ಏನ್ ಬರ್ತಾ ಇದರಿಂದ ಏನ್ ಸಮಸ್ಯೆ ಇದೆ? ಇವ್ರೇನ್ ಕಮಿಷನರ್ ಅವ್ರು ಹೇಳಿದ್ರಲ್ಲ, ಎವ್ರಿ ಟೈಮ್ ಹೊಸ ಕಮಿಷನರ್ ಬರ್ತಾರ, ಇದ್ ಬಿಟ್ಟು ಬ್ಯಾರೇದೇನು ಹೇಳುದಿಲ್ಲ. ಅವ್ರಿಗೆ ಏನು ಗೊತ್ತಿರುದಿಲ್ಲ ಅಂತಲ್ಲ, ಎಲ್ಲ ಈಗ ಶಿವಳ್ಳಿದ್ ಹೇಳಿದ್ರು ಎಲ್ಲಾ ಮಾಡ್ತಾ ಇದ್ದಾನೆ ಅಂತೇಳಿ ಎಲ್ಲಾರು ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೇನೆ. ಈ ಮುನ್ಸಿಪಾಲ್ಟಿ ಒಂದ್ ಗಾಡಿ ಬರ್ಲಿ, ಇಡೀ ಶಿವಳ್ಳಿ ಜನ ಬಂದಲ್ಲಿ ಗಾಡಿ ಕಲ್ಲು ಹೊಡೆದು ವಾಪಸ್ ಕಳ್ಸ್ಯಾರ್ರಿ. ಇದು ನಿಜ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಆಗುದಿಲ್ಲ, ಪಬ್ಲಿಕ್ಕಿಗೆ ಸುಳ್ಳ ಹೇಳ್ತಾ ಇದಾರೆ. ಮತ್ತಿದು ಇವತ್ತಿನ ಸಮಸ್ಯೆ ಅಲ್ಲ, ಇದು 5-6 ವರ್ಷ ಆತ. ಎವ್ರಿ ಟೈಮ್ ಈ ಸಮಸ್ಯೆನೇ ಇದೆ. ಟೆಂಡರ್ ಪ್ರೊಸೆಸ್ ಮಾಡಿದ್ದೇವೆ, ಟೆಂಡರ್ ಪ್ರೊಸೆಸ್ ಆಗ್ತಾ ಇದೆ. ಇನ್ನೊಂದ್ 2 ತಿಂಗಳಲ್ಲಿ ಅದೆಲ್ಲ ಮುಕ್ತಾಯ ಆಗತ್ತೆ. ನಿಮ್ದು ಎಲ್ಲಾನು ಸ್ಯಾಗ್ರಿಗೇಷನ್ ಮಾಡಿ ನಾವು ಪ್ರೊಸೆಸ್ ಮಾಡ್ತಾ ಇದೇವೆ ಅಂತೇಳಿ ಹೇಳ್ತಾ ಕೇಳ್ತಾ ನಾವು 5-6 ವರ್ಷ ಆತ. ಎಲ್ಲಾ ಇಲ್ಲಿ ಲಕ್ಷ್ಮೀನಗರ, ಜನ್ನತ್ ನಗರ ಎಲ್ಲಾರ್ಗು ತೊಂದರೆ ಆಗ್ತಾ ಇದೆ. ಅವ್ರಿಗೆ ಅಷ್ಟೇ ಸಮಸ್ಯೆ ಗೊತ್ತ್ರಿ. ಇವತ್ತು ಬರ್ತಾರ DC ಅವರು, ಕಮಿಷನರ್ ಇವತ್ತು ಚೇಂಜ್ ಆಗ್ತಾರ ಹೋಗ್ತಾರ್ರಿ, ಚೇಂಜ್ ಆಗ್ತಾರ ಹೋಗ್ತಾರ. ಇವತ್ತೇನ್ ಅಂದ್ರಲ್ರಿ, ಅಲ್ಲಿ ಶಿವಳ್ಳಿದು ಬೇಕಾದ್ರೆ ಎಲ್ಲಾರು ನಾನು ಗಾಡಿನೂ ತರ್ತೇನೆ, ಒಂದ್ ಗಾಡಿ ಮಾಡ್ತೇನೆ, ಒಂದ್ 4 ಗಾಡಿ ತಗೊಂಡ್ ಹೋಗೋಣ ಮುನ್ಸಿಪಾಲ್ಟಿ, ಎಲ್ಲಾ ರೆಡಿ ಐತೆ ಅವ್ರು ಹೇಳಿದಂಗ. ಅಲ್ಲಿ ಬರೇ ಮುನ್ಸಿಪಾಲ್ಟಿ ಗಾಡಿ ಬಂದ್ರೆ ಬಿಟ್ರದ್ ಕೇಳ್ರಿ ನೀವು, ಇಡೀ ಊರ್ ಮಂದಿ ಬರ್ತಾರ. ನಮ್ಮಲ್ಲಿ ಹಾಕುವಂಗಿಲ್ಲ ಅಂತೇಳಿ ಈಗ ಆಲ್ರೆಡಿ ಮಂದಿ ಏನೇನೋ ಅವ್ರ ಸ್ವಂತ ರೈತರು ಅಲ್ಲಿ ಒಂದ್ ವಸ್ತಿ ಹೊಡಿರನ್ರಿ, ಏನೇನೋ ಮಾಡ್ಬಿಟ್ಟಾರ. ಈಗ ಅಲ್ಲಿ ನೀವು ಶಿವಳ್ಳಿಗೆ ಹೋದ್ರೆ ನೋಡ್ಬೋದು, ಅದು ಅಲ್ಲಿ ಆಗೋದ ಮಾತೇ ಇಲ್ಲ. ಎವ್ರಿ ಟೈಮ್ ಇದೇ ಸಮಸ್ಯೆ. ನೀರ್ ಹಾಕಿದ್ದೇವೆ, ನೀರ್ ತೆಗೆದಿದ್ದೇವೆ, ಪ್ರೊಸೆಸ್ ಮಾಡಿದ್ದೇವೆ, ಟೆಂಡರ್ ಕರೆದಿದ್ದೇವೆ. ನಾವು ಹೋದ್ ಸರಿ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ರೆ ಪೈಪ್ ಲೈನ್ ಹಾಕ್ಲಿಕ್ಕತ್ತೇವೆ, ನೀವು ಹಾಕ್ತೇನಂತಂದ್ರು, ಅದನ್ನು ಸುಮ್ಮನೆ ಆಗ್ಬಿಟ್ವಿ. ಅವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳ್ತೇವೆ. ಈಗ ನೋಡ್ರಿ ಎಂತ ಬಗ್ಗೆ ಸಮಸ್ಯೆ ಎಷ್ಟಾಗ್ತಾ ಇದೆ ನಮಗೆ. ಈ ಸಮಸ್ಯೆ ಅವ್ರು 8 ದಿನದಲ್ಲಿ ಬಗೆಹರಿದಿಲ್ಲ ಅಂದ್ರೆ ನಾವಿಲ್ಲಿ ಯಾವುದೇ ತರ ನೀರ್ ಗಾಡಿ ಏನೂ ಬಿಡುದಿಲ್ಲ. ಎಲ್ಲಾರು ಜನ್ನತ್ ನಗರ್ ಎಲ್ಲಾರು ಕೋಆಪರೇಷನ್ ಮಾಡಿ, ಇಲ್ಲಿ ಯಾವ ತರದ್ದು ಪಕ್ಷ ಗಿಕ್ಷ ಜಾತಿ ಏನೂ ಇಲ್ಲ, ಇಲ್ಲಿ ಸಂಬಂಧನೇ ಇಲ್ರಿ. ಅವ್ರದ್ದು ಇರುತ್ತೆ, ನಮ್ದು. ಆದ್ರೆ ಈ ಹೊಗಿ ಸಲುವಾಗಿ ಎಲ್ಲಾರು ಒಂದಾಗ್ತೇವೆ, ಉಗ್ರ ಹೋರಾಟ ಮಾಡಿ 8 ದಿನದಿಂದ ಯಾವ ಗಾಡಿನೂ ನಾವು ಬಿಡುವುದಿಲ್ಲ, ಇದು ಖಚಿತ ರೀ. ನನ್ನ ಹೆಸರು ಸಂಜೀವ್ ಕುಲಕರ್ಣಿ ಅಂತೇಳಿ. ಸರ್, ಇದ ಇಲ್ಲಿ ಗಾರ್ಬೇಜ್ ಆದ ಇರುವುದರಿಂದ ನಮ್ಗ ಜನ್ನತ್ ನಗರದಾಗ ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿವಿ. ಇವತ್ತಿಂದ ಇದು ಪ್ರಾಬ್ಲಮ್ ನೋಡತ್ತಿಲ್ಲ ನಾವು. ಇದು ರೆಗ್ಯುಲರ್ ಕಂಟಿನ್ಯೂಸ್ ರೆಗ್ಯುಲರ್ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಲಕ್ಷ್ಮೀನಗರ ಆಗ್ಲಿ, ರಜತಗಿರಿ ಆಗ್ಲಿ, ಈ ಸೈಡ್ ಭಾಗದ ಕೆಲವು ರೆಸಿಡೆನ್ಸಿಯಲ್ ಏರಿಯಾ ಮತ್ತೆ ಜನ್ನತ್ ನಗರ ನಮ್ ಸಲಂ ಏರಿಯಾ, ಈ ಗಾಳಿ ಈ ಕಡೆ ಬಂತಂದ್ರ ಜನ್ನತ್ ನಗರ, ಲಕ್ಷ್ಮೀನಗರ, ರಜತಗಿರಿ, ವಿದ್ಯಾಗಿರಿ ಈ ಭಾಗ ಪೂರ್ತಿ ಇದ ಹೊಗಿ ಹರಡತೈತಿ, ಜನರಿಗೆ ತೊಂದರೆ ಆಕೈತಿ. ಪ್ಲಸ್ ಮತ್ ಇದು ಹೊಗಿ ಉಲ್ಟಾ ಹೊಡಿತಂದ್ರ ಆ ಸೈಡ್ ಬಾಜು ರೀ ದಾನೇಶ್ವರ ನಗರ ಐತಿ, ಎಲೆಕ್ಷನ್ ಕಾಲನಿ ಐತಿ, ಈ ಕಡೆ ಹಾಶ್ಮಿ ನಗರ ಐತಿ, ಕೋಳಿಕೆರೆ ಐತಿ. ಈ ಭಾಗದಾಗ ಎಲ್ಲಾ ಕಡೆ ಇದು ಹೊಗಿಯಿಂದ ಸಮಸ್ಯೆ ಬಹಳ ಆಗತೈತ್ರಿ. ನಾವು ಕಳೆದ ಬಾರಿ ಹೋದ ವರ್ಷ ನಾವು ಟೋಲ್ ನಾಗ ರಸ್ತಾ ರೋಕೋ ಮಾಡಿದೀವಿ. ರೋಕೋ ಮಾಡಿ ಕಾಸ ಅಲ್ಲಿಂದ ಆದ ಮರನೇ ದಿನ ನಾವು ಬಂದ ಸುಣ್ಣದ ಬಟ್ಟೆ ಅಂತೇಳಿ ನಾವು ಇದೇ ರೀತಿ ಇವತ್ತಿನ ನಾವೇನ ಸ್ಟ್ರೈಕ್ ಮಾಡಿದೀವಲ್ಲ, ಇದೇ ರೀತಿ ಸ್ಟ್ರೈಕ್ ಮಾಡಿದೀವಿ. ಆ ಸಂದರ್ಭದಾಗ ಇವರೇ ಸಾಹೇಬ್ರು, ಕಮಿಷನರ್ ಸಾಹೇಬ್ರು ಬಂದಿದ್ರು, ಕರ್ಕೊಂಡೋಗಿ ನಮ್ ಪೂರ್ತಿ ಗಾರ್ಬೇಜ್ ಯಾರ್ಡ್ನಾಗ ಹೋಗಿ ಅವ್ರ ನಮ್ಮನ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. 15 ದಿನದಾಗ ಸಂಪೂರ್ಣ ಕಸ ತೆಗಿತೀವಿ ಅಂತ ಕಸ. ನನ್ನ ಅನ್ಸಿದ ಮಟ್ಟಿಗೆ ಅಧಿಕಾರಿಗಳಿಗೆ ಹಾಗ ಜನಪ್ರತಿನಿಧಿಗಳಿಗೆ ಇದು ಹೇಳಿದ್ದ ನಾಲ್ಗೆ ಇವ್ರ ಕಡೆ ಉಳಿಯಂಗಿಲ್ಲ. 15 ದಿನದಾಗ ಅದನ್ನ ಪೂರ್ತಿ ತೆಗಿತೀವಿ ಅಂತ ಅಂದಾರ. ಈಗ ಪೂರ್ತಿ 1 ವರ್ಷ ಆದ್ರೂ ಇನ್ನೂವರೆಗೂ ಅಲ್ಲಿ ಕಸ ವಿಲೇವಾರಿ ಆಗಿಲ್ಲ. ಅಲ್ಲಿ ಏನ್ ಅವ್ರು ಶಿಫ್ಟ್ ಮಾಡ್ತೀವಿ ಅಂತ ಅದನ್ನೂ ಆಗಿಲ್ಲ. ನೋಡ್ರಿ, ಇವ್ರು ಶಿವಳ್ಳಿ ಹೇಳ್ತಾರ, ಶಿವಳ್ಳಿ ನಾವು ಹಲವಾರು ವರ್ಷದಿಂದ ಕೇಳ್ತಾ ಬಂದೀವಿ. ಅಲ್ಲಿ ಹೋದ್ ಕೂಡೇನ ಅಲ್ಲಿ ಜನ ಎಲ್ಲಾ ಕೊಡ್ಲಿ ಕುಡುಗೋಲ್ ತಗೊಂಡಿವ್ರು ಬೆನ್ನತ್ತಿದ್ರು ಓಡ ಬಂದಾರ. ಅಲ್ಲಿ ಯಾವ್ದು ಡಂಪಿಂಗ್ ಯಾರ್ಡ್ ಆಗಾಕತ್ತಿಲ್ಲ, ಇದೆಲ್ಲಾ ಸುಳ್ಳು ಐತಿ. ಇದ್ರೊಳಗೆ ನಮಗೇನ ಸಾಹೇಬ್ರ, ನಾವು ಈಗ ನಮ್ ಸಾಹೇಬ್ರ 8 ದಿನ ಟೈಮ್ ಹೇಳ್ಯಾರಲ್ಲ, ನಾವು ಜನ್ನತ್ ನಗರದವ್ರ ಪರ ನಾವು ಒಂದು ವಿನಂತಿ ಮಾಡ್ತೀವಿ ಲಕ್ಷ್ಮೀನಗರ ಜನರಿಗೆ. 8 ದಿನ ಅಲ್ಲ, 15 ದಿನ ಬಿಡೋಣ. 15 ದಿನ ಬಿಟ್ಟ ಆದ್ಮೇಲೆ ನಮ್ಮ ರಂಜಾನ್ ಹಬ್ಬ ಪೂರ್ತಿ ಮುಗಿದೈತಿ. ನಾವು ಅಲ್ಲೇ ಟೆಂಟ್ ಹೊರದ ಕೆಲಸ ಒಟ್ಟ ಟೋಟಲ್ ಗಾಡಿ ಬಳ್ಳಾರ್ದಂಗ ನಾವು ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ. ಅವಾಗ ಈ ಜನಪ್ರತಿನಿಧಿಗಳು ಧಾರವಾಡದಾಗ ಆರಿಸಿ ಬಂದು ಹುಬ್ಬಳ್ಳಿಯಾಗ ಮನಿ ಮಾಡ್ಯಾರ. ಮಹಾನಗರ ಪಾಲಿಕೆ ಅವ್ರ ಜನ್ನತ್ ನಗರದಾಗ ಆರಿಸಿ ಬಂದ ಕೆಲಸ ರೆಸಿಡೆನ್ಸಿ ಏರಿಯಾದಾಗ ಮನಿ ಮಾಡ್ಯಾರ. ಇವ್ರಿಗೆ ನಾಚಿಕೆ ಬರ್ಬೇಕು. ಇಲೆಕ್ಷನ್ ಕಿಂತ ಮುಂಚೆ ಬಿಜೆಪಿ, ಕಾಂಗ್ರೆಸ್, JDS ಸುಡುಗಾಡ ಸಿದ್ದನ ಮಠ ನಾವು ಅದನ್ನ ಕೇಳುವಲ್ಲ. ನೀವು ಚುನಾಯಿತರ ಆದ ನಂತರ ಜನಪ್ರತಿನಿಧಿಗಳು, ನೀವು ಜನರ ಸೇವಕರು. ನೀವು ಈ ದೊಡ್ಡ ದೊಡ್ಡ ಸಾಹೇಬರ ದೊಡ್ಡ ದೊಡ್ಡ ಬಂಗಲೆ ಒಳಗೆ ಎಸಿ ಕಾರ್ನಾಗ ಅಡ್ಡಾಡ್ತೀರಿ. ನೀವು ನಮ್ಮ ಸಮಸ್ಯೆ ವಿಚಾರ ಮಾಡ್ರಿ. ಇಲ್ಲಿ ಬಂದ್ ಕಸ ಶಾಸಕರ ನೀವು ಬರ್ರಿ, ಬಂದ್ಗಾದ ಜನ್ನತ್ ನಗರ್, ಲಕ್ಷ್ಮೀ ಚಿಂಗನಕೇರಿ, ಲಕ್ಷ್ಮೀನಗರ್, ರಜತಗಿರಿ ಈ ಭಾಗದ ಜನರ ಸಮಸ್ಯೆ ಕೇಳಿ ಅದನ್ನ ನೀವು ಬಗೆಹರಿಸಿದ್ರೆ ನೀವು ನಮ್ಮ ಶಾಸಕರು. ಇಲ್ಲಾದ್ರೆ ನೀವು ಶಾಸಕರಲ್ಲ, ನೀವು ದೊಡ್ಡ ಸಾಹೇಬ್ರ. ನಮ್ ಕಡೆ ಮುಂದಿನ ವರ್ಷ ಬರುವುದು ಅವಶ್ಯಕತೆ ಇಲ್ಲ.
ಇದ್ರ ಕಡೆ ಬರ್ರಿ, ರುದ್ರಭೂಮಿ ಐತಲ್ಲ ಸರ್ ಇದು ಬೆಂಕಿ ಅವಘಡ ಆಗಿತ್ತು, ಇದಕ್ಕೆ ಮುಂಚೆನೂ ಅನುಭವಿಸಲಾಗಿದೆ ಸರ್. ಅವಾಗ ಇಷ್ಟೆಲ್ಲ ಎಲ್ಲರ ಒಂದು ಶಿಫ್ಟ್ ಮಾಡ್ತೀವಿ ಅಥವಾ ಒಂದು ಪರಿಹಾರ ಹುಡುಕ್ತೀವಿ ಅಂತ ಮಾಡಿದ್ವಿ ಸರ್. ಇನ್ನೂವರೆಗೆ ಏನಾದ್ರ ಬಗ್ಗೆ ಇದಾಗಿಲ್ಲ. ಈಗೇನ್ ಮಾಡ್ತಾ ಇದ್ದೀವಿ ಸರ್? ಈಗ ಹೋದ ವರ್ಷ ಇದೇ ತರ ಆಗಿತ್ತು. ಸೊ ಅದಕ್ಕೆ ಒಂದ್ ನಿಮಿಷ ಹಾಗಾಗಿ ಇಲ್ಲಿ ಸಾರ್ವಜನಿಕರಿಗೂ ತೊಂದರೆ ಆಗಿತ್ತು. ಸ್ವಲ್ಪ ಪ್ಲಾಸ್ಟಿಕ್ ನಾವು ಏನ್ RDF ನ ಸ್ಟೋರ್ ಮಾಡಿತ್ತು ಶಿಫ್ಟ್ ಮಾಡ್ಲಿಕ್ಕೆ, ಅದು ಬೆಂಕಿ ಹತ್ತಿ ಇಲ್ಲಿ ಏರ್ ಪೊಲ್ಯೂಷನ್ ಆಗಿ ಇಲ್ಲಿ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಸಮಸ್ಯೆ ಆಗಿದೆ. ಸೊ ನಿನ್ನೆ ರಾತ್ರಿ ನಾವು ಸುಮಾರು ಮತ್ತೆ ಇಲ್ಲಿ ಲೋಕಲ್ ಇವರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸುಮಾರು ಒಂದು 10 ಜೆಟ್ಟಿಂಗ್ ವೆಹಿಕಲ್ಸ್ ಮತ್ತು 2 ಫೈರ್ ಫೈಟರ್ ವೆಹಿಕಲ್, ನಮ್ಮ ಪೌರ ಕಾರ್ಮಿಕರು, ಇಲ್ಲೆಲ್ಲ ಸಾರ್ವಜನಿಕರ ಲೋಕಲ್ ಸಪೋರ್ಟ್ ಇದರಿಂದ ನಾವು ರಾತ್ರಿ ಸ್ವಲ್ಪ ನಿಯಂತ್ರಣ ಮಾಡಿದ್ವಿ. ನಿನ್ನೆ ಮಧ್ಯಾಹ್ನ ಹೊತ್ತಲ್ಲಿ ಬಹಳಷ್ಟು ಇತ್ತು, ಸ್ವಲ್ಪ ನಿಯಂತ್ರಣ ಮಾಡಿದ್ವಿ. ಇಲ್ಲಿ ಸಾರ್ವಜನಿಕರದು ಬೇಡಿಕೆನೂ ಇದೆ, ಇದನ್ನ ಡಂಪಿಂಗ್ ಯಾರ್ಡ್ ಇಮಿಡಿಯೇಟ್ ಶಿಫ್ಟ್ ಮಾಡಬೇಕು, ಇಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಇಲ್ಲಿ ನಮ್ದು ಲೆಗಸಿ ವೇಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಲೆಗಸಿ ವೇಸ್ಟ್ ಅಂತಂದ್ರೆ ಬಹಳ ಮುಂಚೆಯಿಂದನೂ ಒಂದು ವೇಸ್ಟ್ ನ ಡಂಪ್ ಮಾಡ್ತಾ ಬಂದ್ಮೇಲೆ ಅದು ಒಂದು ಲೆಗಸಿ ವೇಸ್ಟ್ ಅಂತೀವಿ. ಅದು ಲೆಗಸಿ ವೇಸ್ಟ್ ಹುಬ್ಳಿಯಲ್ಲಿ 1,50,000 ಲೆಗಸಿ ವೇಸ್ಟ್ ಇದೆ ಅಂತ ಹೇಳಿ ನಾವು ಟೆಂಡರ್ ಕರೆದು ಒಂದು ಪ್ರೊಸೆಸ್ ಮಾಡಿದ್ವಿ. ಇನ್ನೂ ಸುಮಾರು 3.5 ಲಕ್ಷಷ್ಟು ಟನ್ನು ಲೆಗಸಿ ವೇಸ್ಟ್ ಇದೆ. ಸೊ ಅದರಲ್ಲಿ ಅವಾಗ ಅದು ಲೆಗಸಿ ವೇಸ್ಟ್ ಇರೋದ್ರಿಂದ ಅದೆಲ್ಲ ಏನೋ ಟಾಕ್ಸಿಕ್ ಗ್ಯಾಸಸ್ ಎಲ್ಲ ರಿಲೀಸ್ ಮಾಡಿ ಸ್ವಲ್ಪ ಫ್ಲೇಮೇಬಲ್ ಗ್ಯಾಸಸ್ ಎಲ್ಲ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ನಾವು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಇದೆ. ಇಮಿಡಿಯೇಟ್ಲಿ ನಾವು ಅದನ್ನ ಸ್ಟಾರ್ಟ್ ಮಾಡಿ ಲೆಗಸಿ ವೇಸ್ಟ್ ನಾವು ಕ್ಲಿಯರ್ ಮಾಡ್ತೀವಿ. ಮುಂಚೆ ಹೋದ ವರ್ಷ ಸಮಸ್ಯೆ ಆದಾಗ ಅಲ್ಲಿ ನಮ್ಮ ಡಂಪಿಂಗ್ ಯಾರ್ಡಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾವುದು ಲೈಟಿನ ವ್ಯವಸ್ಥೆ ಇರ್ಲಿಲ್ಲ, ಯಾವುದು ನೀರಿನ ವ್ಯವಸ್ಥೆ ಇರ್ಲಿಲ್ಲ, ಕಂಪೌಂಡ್ ವ್ಯವಸ್ಥೆ ಇರ್ಲಿಲ್ಲ. ಬೇರೆ ಹೊರಗಡೆ ಬಂದು ಅಲ್ಲಿ ಕೆಲವೊಬ್ರು ಬಂದು ಅಲ್ಲಿ ಬೆಂಕಿ ಹಾಕ್ತಾ ಇದ್ದಾರೆ ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು. ಅದಕ್ಕಾಗಿ ಕಂಪೌಂಡ್ ವರ್ಕ್ ತಗೊಂಡಿದ್ವಿ. ಈ ಎಂಟೈರ್ ಡಂಪಿಂಗ್ ಯಾರ್ಡ್ ಪೂರ್ತಿ ಕಂಪೌಂಡ್ ಅನ್ನ ಮಾಡೋದು ಒಂದು. ಎರಡನೇದು ಅಲ್ಲಿ ಲೈಟಿನ ವ್ಯವಸ್ಥೆ ಇರ್ಲಿಲ್ಲ, ಯಾರು ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ನೈಟ್ ಏನಾದ್ರು ಅನಾಹುತ ಆದ್ರೂ ಕೂಡ ಯಾರು ಹೋಗ್ಲಿಕ್ಕೆ ಆಗ್ತಾ ಇರುವಂತ ಪರಿಸ್ಥಿತಿ ಇತ್ತು. ಅಲ್ಲಿ ಈಗೆಲ್ಲ ಲೈಟಿನ ವ್ಯವಸ್ಥೆ ಮಾಡಿದ್ವಿ. ವಾಟರ್ ಸಪ್ಲೈ 3 ಬೋರ್ವೆಲ್ ಡ್ರಿಲ್ ಮಾಡಿದ್ವಿ, ಒಂದು ಓವರ್ಹೆಡ್ ಟ್ಯಾಂಕ್ ಇದೆ. ಸೊ ಎಲ್ಲ ಕಾಮಗಾರಿ ನಾವು ಪ್ರಾರಂಭ ಎಲ್ಲಾನು ಕಂಪ್ಲೀಟ್ ಮಾಡಿದೀವಿ. ಇದಕ್ಕೆ ಫೈರ್ ಅನ್ನ ಯಾವ ತರ ಫೈರ್ ಆದ ಸಂದರ್ಭದಲ್ಲಿ ನಿರ್ವಹಣೆಗಾಗಿ ಏನು ಸವಲತ್ತುಗಳು ಬೇಕು ಅದನ್ನೆಲ್ಲ ಮಾಡಿದೀವಿ. ಅದು ಏನು ನಿನ್ನೆ ದುರಾದೃಷ್ಟ, ಅದು ನಮ್ಮ RDF ನಾವು NTPC ಪ್ಲಾಂಟ್ ಸ್ಟಾರ್ಟ್ ಆಗಿದೆ. ಪ್ಲಾಸ್ಟಿಕ್ ಅನ್ನ ಸಪರೇಟ್ ಆಗಿ ಸೆಗ್ರಿಗೇಟ್ ಮಾಡ್ತೀವಿ ನಾವು, ಡ್ರೈ ವೇಸ್ಟ್. ಅದನ್ನ NTPC ಪ್ಲಾಂಟಿಗೆ ನಾವು ಶಿಫ್ಟ್ ಮಾಡ್ಬೇಕಾಗಿದೆ. ನಿನ್ನೆ ಸುಮಾರು 10-11 ಗಂಟೆ ಸುಮಾರ ಇಷ್ಟು ಪ್ರಮಾಣದಲ್ಲಿ ಹೊಗೆ ಇರ್ಲಿಲ್ಲ, ಬೆಂಕಿ ಇರ್ಲಿಲ್ಲ. ಅದು ಮೊನ್ನೆ ಕಂಟ್ರೋಲ್ ಆಗಿರೋದು ಹೊಗೆ ಸ್ವಲ್ಪ ಬೆಂಕಿ ಹತ್ತಿ ನಮ್ಮಲ್ಲಿರೋ RDF ಗೆಲ್ಲ ತಗೊಂಡು ಸ್ವಲ್ಪ ಸಮಸ್ಯೆ ಆಗಿದೆ. ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಖಂಡಿತ ನಾವು ಇದನ್ನ ನಿವಾರಣೆ ಮಾಡ್ತೀವಿ. ಇಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ನಾವು ಅತಿ ಶೀಘ್ರವಾಗಿ ಬಗೆಹರಿಸ್ತೇವೆ. ಡಂಪಿಂಗ್ ಯಾರ್ಡ್ ಶಿಫ್ಟ್ ಮಾಡೋದು ಒಂದು ಪ್ರಪೋಸಲ್ ಕೂಡ ಇದೆ ನಮ್ಮ ಹಂತದಲ್ಲಿ. ಇದು ಸುಮಾರು 4 ಲಕ್ಷ ಟನ್ ಇದೆ. ನೀವು ಅದನ್ನ ಏನಾದ್ರೂ ಈ ಕೈ ಹಚ್ಚಿ ಎತ್ಬಿಟ್ರೆ ಮತ್ತೆ ಗ್ಯಾಸ್ ಪ್ರೊಡಕ್ಷನ್ ಆಗಿ ಮತ್ತೆ ಬೆಂಕಿ ಹತ್ತೈತಿ. ಇನ್ಮೇಲೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ನಮ್ದು BPCL ಪ್ಲಾಂಟ್ ಬರ್ತಾ ಇದೆ. ಅಂದ್ರೆ ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ ನ ನಾವು NTPC ಪ್ಲಾಂಟ್ ಕೊಡ್ತೀವಿ, ಅವ್ರು ಪ್ಲೇಟ್ ಮಾಡ್ತಾರೆ. BPCL ಪ್ಲಾಂಟ್ ನಾವು ಶಿವಳ್ಳಿಯಲ್ಲಿ 10 ಎಕರೆ ನಾವು BPCL ಪ್ಲಾಂಟ್ ಆಲ್ರೆಡಿ ಅವರಿಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಿದೀವಿ. ಅಲ್ಲಿ ಕೆಲಸನೂ ಪ್ರಾರಂಭ ಆಗಿದೆ. ಅವ್ರ ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ವೆಟ್ ವೇಸ್ಟ್ ಎಲ್ಲ ಅಲ್ಲಿ ಹೋಗುತ್ತೆ, ಡ್ರೈ ವೇಸ್ಟ್ ಎಲ್ಲ NTPC ಹೋಗುತ್ತೆ. ಇಲ್ಲಿ ಯಾವುದೇ ವೇಸ್ಟ್ ಉಳಿಯಲ್ಲ. ಮುಂಚೆ ಏನ್ ಡಂಪ್ ಮಾಡಿದ್ರಲ್ಲ ಆ ವೇಸ್ಟ್ ಅನ್ನ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಇನ್ನು ಮುಂಬರುವ ದಿನಗಳಲ್ಲಿ ನಾವು ಇಲ್ಲಿ ಜಾಸ್ತಿ ವೇಸ್ಟ್ ಹಾಕಲ್ಲ. ಡ್ರೈ ವೇಸ್ಟ್ ಬಂದಿದ್ದನ್ನ NTPC ಕಳಿಸ್ತೀವಿ, ವೆಟ್ ವೇಸ್ಟ್ ಬಂದಿದ್ದ BPCL ಪ್ಲಾಂಟ್ ಕಳಿಸ್ತೀವಿ. ಇಲ್ಲಿ ಯಾವುದೇ ವೇಸ್ಟ್ ಪ್ರೊಸೆಸಿಂಗ್ ಆಗಲ್ಲ. ಸಾರ್ವಜನಿಕರದ್ದು ನೀವು ಬೈಟ್ ಸಪರೇಟ್ ನೀವು ಅವರು ಮೀಡಿಯಾದ. ಸೊ BPCL ಪ್ಲಾಂಟ್ ವೆಟ್ ವೇಸ್ಟ್ ಪ್ರೊಸೆಸಿಂಗ್ ಮತ್ತು ನಿನ್ನೆ ಎಲ್ಲಾ ಪ್ಲಾಸ್ಟಿಕ್ ಇದು ಸುಮಾರು ಒಂದು ನಾನು ಎಕ್ಸಾಕ್ಟ್ ಕ್ವಾಂಟಿಟಿ ಗೊತ್ತಿಲ್ಲ, ಅದನ್ನೆಲ್ಲ NTPC ಶಿಫ್ಟ್ ಮಾಡ್ಬೇಕಂತ ರೆಡಿ ಮಾಡಿಟ್ಕೊಂಡಿರೋದು ಅದನ್ನ NTPC ಪ್ಲಾಂಟ್ ಡ್ರೈವರ್. ಸೊ ಮುಂಬರುವ ದಿನಗಳಲ್ಲಿ ನಮ್ ಜಾಸ್ತಿ ಪ್ರೊಸೆಸಿಂಗ್ ಇಲ್ಲಿ ಯಾವುದೇ ತಗೊಳಲ್ಲ.
ಇದರಿಂದ ಪೂರ್ತಿ ನಾವು ಡಿಸೆಂಟ್ರಲೈಸ್ ಮಾಡ್ತಾ ಇದೀವಿ. ಮತ್ತು ಇನ್ನೊಂದು ನಮ್ಮ ಕಾಂಪ್ಯಾಕ್ಟ್ ಸ್ಟೇಷನ್ಸ್ ಅಲ್ಲೇನ ಸೆಗ್ರಿಗೇಷನ್ ಆಗಿ ಬರ್ತಿದೆ. ಇದು ಮತ್ತು ಈ ಬೆಂಕಿಗಾಗಿ ನಾವು ಎಕ್ಸ್ಪರ್ಟ್ಸ್ ಅನ್ನ ಆಲ್ರೆಡಿ ಬೋರ್ವೆಲ್ ಡ್ರಿಲ್ ಮಾಡಿದ್ವಿ, OST ಮಾಡಿದ್ವಿ. ಆ ಬೋರ್ವೆಲ್ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ಕಾಂಟ್ರಾಕ್ಟರ್ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಹೋದ ವರ್ಷ ಆದ್ಮೇಲೆ ನಾವು ಪ್ರಿಕಾಷನ್ಸ್ ನ ತಗೊಂಡಿದ್ವಿ. ಅದು ವಾಟರ್ ಸಪ್ಲೈ ಒಂದು ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು. ಬೋರ್ವೆಲ್ ಡ್ರಿಲ್ ಮಾಡಿ ಪೈಪ್ ಲೈನಿಂಗ್ ಒಂದು ಫೈನಲ್ ಕಾಮಗಾರಿ ಬಾಕಿ ಇದೆ. ಅದು ಒಂದು ಕಾಮಗಾರಿ ಆಗಿತ್ತಂದ್ರೆ ಇದು ನಮ್ಗ ಅವಘಡ ಆಗ್ತಾ ಇರ್ಲಿಲ್ಲ. ನಾವು ರೆಗ್ಯುಲರ್ ಆಗಿ ಒನ್ಸ್ ಇನ್ 2 days ನಾವು ಕಂಪಲ್ಸರಿ ವಾಟರ್ ಟ್ಯಾಪಿಂಗ್ ಮಾಡಲೇಬೇಕು. ಸಾಯಿಲ್ ಟ್ಯಾಪಿಂಗ್, ವಾಟರ್ನ ನೀರನ್ನ ಮಾಡಬೇಕು. ಯಾಕಂದ್ರೆ ನವೆಂಬರ್ ಇಂದ ಮಳೆ ಸ್ಟಾಪ್ ಆಗಿರೋದು ಒಂದು 5 ತಿಂಗಳ, ಮತ್ತೆ ಫೆಬ್ರವರಿ ಲಾಸ್ಟ್ ಒಂದು 15 days ಇಂದ ಬಹಳಷ್ಟು ಬಿಸಿಲಿದೆ. ಆ ಬಿಸಿಲಿನ ಒಂದು ಇದಕ್ಕೆ ಲೆಗಸಿ ವೇಸ್ಟ್ ಏನೋ ನಮ್ದು ಇನ್ನೂ ಇದೆ. ಆ ಒಂದು ಇದಕ್ಕಾಗಿ ಆ ಪ್ಲಾಸ್ಟಿಕ್ ಎಲ್ಲ ಸುಡ್ತಾ ಇದೆ. ಇದನ್ನ ಆದಷ್ಟು ಬೇಗ ನಾವು ಆಲ್ರೆಡಿ DPR ಮಾಡಿದ್ವಿ. ಇಲ್ಲಿರೋ ವೇಸ್ಟ್ ಅನ್ನ ಪ್ರೊಸೆಸ್ ಮಾಡಬೇಕಾಗುತ್ತೆ. ಇಲ್ಲಿರೋ ವೇಸ್ಟ್ ನಾವು ಇದು ಮಾಡಕ್ಕಾಗಲ್ಲ. ಹೊಸ ಫ್ರೆಶ್ ವೇಸ್ಟ್ ಬರುತ್ತಲ್ಲ ಅದನ್ನ ನಾವು ಡಿಸೆಂಟ್ರಲ್ ಮಾಡಿ ಬೇರೆ ಕಡೆ ಕಳಿಸ್ತೀವಿ. ಈ ಒಂದು ಹೊಸ ಯಲ್ಲಾಪುರದ ಡಂಪಿಂಗ್ ಯಾರ್ಡ್ ಅಲ್ಲಿ ಬೆಂಕಿ ಹತ್ತಿತ್ತು. ಇದು ಒಂದು 4 ದಿವಸದಿಂದ ಬೆಂಕಿ ಸಣ್ಣಾಗಿ ಉರಿತಾ ಇವತ್ತು ಜಾಸ್ತಿ ಹೊಗೆ ಆಗಿದೆ. ಬೆಂಕಿ ಇನ್ನು ಕಾರ್ಪೊರೇಷನ್ ಇಂದ ನಂದಿಸ್ಲಿಕ್ಕೆ ಸಾಕಷ್ಟು ಟ್ಯಾಂಕರ್ಸ್ ಬಂದವು, ಆದ್ರೆ ಹೊಗೆ ಮಾತ್ರ ಏರ್ತಾನೆ ಇದೆ. ಹೊಗೆ ಬರ್ತಾ ಇದೆ ಅಂದ್ರೆ ಅರ್ಥ ಒಳಗಡೆಗೆ ಬೆಂಕಿ ಐತಿ. ಇದು ಸುಮಾರು 30-35 ವರ್ಷದ ಹಿಂದಿಂದ ಲೆಗಸಿ ವೇಸ್ಟ್ ಅಂತಾರೆ. ಪ್ರತಿ ವರ್ಷ ದಿನಾಲ ತಂದು ಹಾಕಿದ್ದ ಹಳೆ ವೇಸ್ಟ್ ಇದು. ಸೊ ಅಂದಾಜು 100-150 ಮೆಟ್ರಿಕ್ ಟನ್ ಅಷ್ಟು ಇರಬಹುದು ಅಂತ ಹೇಳಿ ಕಮಿಷನರ್ ಅವರು ಹೇಳ್ತಾ ಇದ್ರು. ನಮ್ಮ ಕಾರ್ಪೊರೇಷನ್ ಎಲ್ಲ ಅಧಿಕಾರಿಗಳು ನಮ್ಮ ಕಮಿಷನರ್ ಸಮೇತ ಗಾಡಿಗಳನ್ನು ಬಿಟ್ಟಿದ್ದಾರೆ. ಈಗಲೇ ನಾನು ಫಾರೆಸ್ಟ್ ಆಫೀಸರಿಗೂ ಮಾತಾಡಿದ್ದೀನಿ. ಫಾರೆಸ್ಟ್ ಇಂದ ಏನು ಗ್ಯಾಸ್ ಸ್ಪ್ರೇ ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಸ್ಪ್ರೇ ಮಾಡಿ, ನೀರು ಜೆಟ್ಟನ್ನು ಸ್ಪ್ರೇ ಮಾಡಿ ನಿನ್ನೆ ಅವರು ನಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರೆ. ಈಗ ನಮ್ಮಲ್ಲಿರೋಂಥ ಎಲ್ಲ ಮಷಿನರಿ ತಗೊಂಡು ಬಂದು ನಂದಿಸ್ಲಿಕ್ಕೆ ನಾವು ತಿಳಿಸಿದ್ದೀವಿ. ಆದ್ರೆ ಬೆಂಕಿ ಮೇಲಿಂದ ನೀರು ಹಾಕಿದ್ರೆ ಹೋಗಲ್ಲ, ಅದನ್ನ ಹೆಕ್ಕಿ ಆರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಫಾರೆಸ್ಟ್ ಆಫೀಸರ್ ಫೈರ್ ಆಫೀಸರ್ ನೇತೃತ್ವದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಸೇರಿ ಇದನ್ನ ನಂದಿಸ್ತೀವಿ. ಮೊದಲನೇ ಪ್ರಯಾರಿಟಿ. ಯಾಕಂದ್ರೆ ಈಗ ಇದು ಎಷ್ಟು ಆವರಿಸ್ಕೊಂಡ್ ಬಿಟ್ಟಿದೆ ಅಂತಂದ್ರೆ ತಾವ್ ಹೇಳದಂಗೆ ಇಲ್ಲಿ ಸಾಕಷ್ಟು ತೊಂದರೆ ಇದೆ. ಅದಕ್ಕೋಸ್ಕರ ಮುಂದಿನ ತಮ್ಮ ಅದೇನು ವಿಚಾರ ಇದೆಯಲ್ಲ ಅದನ್ನ ನಾವು ಜಿಲ್ಲಾಧಿಕಾರಿಗಳು ಮತ್ತೆ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು, ಶಾಸಕರ ಜೊತೆ ಚರ್ಚೆ ಮಾಡಿ ಕಮಿಷನರ್ ಮುಂದೆ ಇಟ್ಕೊಂಡು ಪ್ಲಾನ್ ಮಾಡೋಣ. ಆದ್ರೆ ಈಗ ನಮ್ಮೆಲ್ಲರ ಗುರಿ ಏನಾಗ್ಬೇಕು, ಇದನ್ನ ಬೆಂಕಿ ನಂದಿಸೋದು. ಆಮೇಲೆ ನಾವು ಎಲ್ಲ ಕುಂತು ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳೋಣ. ಪದೇ ಆಗ್ತಾ ಇದೆ. ಇದಕ್ಕೆ ಮುಂಚಿನಾದಾಗ ಕಮಿಷನರ್ ನಾನೇ ಸುದ್ದಿ ಮಾಡಿದ್ದೆ, ಅವಾಗ ಅವರು ಸಹಿತ ಹೇಳಿದ್ರು ಅವರು. ಅದು ಇಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ನನಗೆ ಗೊತ್ತಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಲೆಗಸಿ ವೇಸ್ಟ್ ಕ್ಲಿಯರೆನ್ಸ್ ಅಂತ ಒಂದು ಆಕ್ಷನ್ ಪ್ಲಾನ್ ನಾವು ಮಾಡಿದ್ವಿ. ಹಿಂದೆ ನಾನು PD ಇದ್ದಾಗ ಮಾಡಿದ್ವಿ. ಅಲ್ಲಿ ಏನಾಗಿದೆ ಅಂದ್ರೆ ನಾನು ಕಮಿಷನರ್ ಸರಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ದೇನು ಇಷ್ಟ ಅಮೌಂಟಿಗೆ ಅಂತ ಟೆಂಡರ್ ಕಾಲ್ ಮಾಡ್ಬೇಕಿತ್ತಲ್ಲ, ಅಲ್ಲೇನು ಸ್ವಲ್ಪ ವ್ಯತ್ಯಾಸ ಬಂದಿದೆ ಅಂತ ಹೇಳಿದ್ರು. ಆಕ್ಚುಲಿ ಗೌರ್ಮೆಂಟ್ ಇಂದ ಡೈರೆಕ್ಷನ್ ಇದೆ ಇದು ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡ್ಬೇಕಂತ ಹೇಳಿ. ಸೊ ಅದು ಯಾಕಂದ್ರೆ ಅಷ್ಟು ಕ್ಲಿಯರ್ ಮಾಡ್ಬೇಕಂದ್ರೆ ಅಲ್ಲೆಲ್ಲ ಸೆಗ್ರಿಗೇಟ್ ಮಾಡಿ ಯಾವ್ದು ಮೆನ್ಯೂರ್ ಬರ್ತೈತಿ, ನಮ್ಮ ಮಣ್ಣಿನ ಭಾಗ ಏನು ಫಲವತ್ತದಂತ ಅದನ್ನ ಯೂಸ್ ಮಾಡಿ, ವೇಸ್ಟ್ ಎಲ್ಲ ಸೆಪರೇಟ್ ಮಾಡಿ, ಪ್ಲಾಸ್ಟಿಕ್ ತೆಗೆದು ಕಬ್ಬಿಣ ಮತ್ತೆ ಗ್ಲಾಸ್ ಅನ್ನ ಸೆಪರೇಟ್ ಮಾಡಿ ಅದನ್ನೆಲ್ಲ ಡಿಸ್ಪೋಸ್ ಮಾಡ್ಲಿಕ್ಕೆ ಆ ಪ್ಲಾನ್ ಅಲ್ಲಿ ಇದೆ. ಒಂದು ಏಜೆನ್ಸಿ ಬಂದು ಕೆಲಸ ಮಾಡ್ತೈತಿ. ಸೊ ಇದು ನಮ್ದು ಪ್ಲಾನ್ ಆಫ್ ಆಕ್ಷನ್. ಈ ಇಷ್ಟು ದೊಡ್ಡ ಹೀಪ್, ಎತ್ತರವಾದಂತ ಗುಡ್ಡ ಬೆಟ್ಟದಂಗೆ ನಿಂತಿರಂತ ಕಸವನ್ನ ವಿಲೇವರಿ ಮಾಡ್ಲಿಕ್ಕೆ ಸರ್ಕಾರದಿಂದ ಬಂದಂತ ಡೈರೆಕ್ಷನ್. ಸೊ ಅದೇನು ಟೆಂಡರ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರು. ಆ ಬಗ್ಗೆನೂ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಗಮನಕ್ಕಿದೆ. ಆದ್ರೆ ಈಗ ನಾವು ಅದು ಮುಂದೆ ಆಗೋದು ಹಿಂದೆ ಆಗೋದು ವಿಚಾರಕ್ಕಿಂತ ಅತಿ ಮುಖ್ಯವಾದದ್ದು ಈ ಒಂದು ಬೆಂಕಿನ ನಂದಿಸೋದು. ಸೊ ದಯವಿಟ್ಟು ತಾವು ಸಹಕಾರ ಮಾಡ್ಬೇಕು. ಇದಕ್ಕೆ ಫೈರ್ ಆಫೀಸರು, ಕಮಿಷನರು ಮತ್ತೆ ಇನ್ನಿತರ ಯಾರ್ಯಾರ್ದು ಸಹಕಾರ ಬೇಕಾಗುತ್ತೆ ತಗೊಂಡು ಮೊದಲು ನಂದಿಸ್ತೀವಿ. ಶಿವಳ್ಳಿದಿದೆ, ಅದು ಆ ನಂತರ ವಿಚಾರ ಮಾಡಿದ್ರೆ ಇಲ್ಲ. ಶಿವಳ್ಳಿದ್ ಆಕ್ಚುಲಿ ಎಲ್ಲೊಂದು ಯಾರ್ಡ್ ಅನ್ನ ಮಾರ್ಕ್ ಮಾಡಿದಾರೆ, ಅಂದಾಜು 63 ಎಕರೆನೋ ಇದೆ. ಸೊ ಅಲ್ಲಿ ನಾವು ಅಪೋಸ್ ಇದೆ ಅಂತ ನಮ್ಮ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆ ಬಗ್ಗೆ ಮುಂದೆ ಕಮಿಷನರ್ ಇದ್ದಂತವ್ರು ಡಿಸಿಷನ್ ತಗೊಂತಾರೆ. ಬಟ್ ಈಗಿಂದ ಮುಖ್ಯ ಕೆಲಸ ನಂದಿಸೋದು, ಬೆಂಕಿ ನಂದಿಸೋದು. ದಯವಿಟ್ಟು ತಾವು ಸಹಕಾರ ಅಟ್ಲೀಸ್ಟ್ ತಾವ್ ಬಂದ್ ಮಾಡೋ ವ್ಯವಸ್ಥೆ ನಮ್ ಜನ ನಮ್ದು ತಪ್ಪಿಲ್ಲ ಅಂತ ಹೇಳೋಲ್ಲ ನಾವ್. ಧಾರವಾಡದ ಜನ್ನತ್ ನಗರ, ಲಕ್ಷ್ಮೀ ನಗರದ
ಅಲ್ಲಿರ್ತಕ್ಕಂಥ ಲೆಗಸಿ ವೇಸ್ಟ್ ಸುಮಾರು 50-60 ವರ್ಷಗಳಿಂದ ಇಲ್ಲಿ ಧಾರವಾಡದ ಕಸವನ್ನು ಹಾಕ್ತಾ ಇದ್ದಾರೆ. ಈ ಕಸ ಲೇಯರ್ ಬೆಳೆದು ಸುಮಾರು 200 ಮೆಟ್ರಿಕ್ ಟನ್ ಇದೆ ಅಂತ ಈಗ ಅಂದಾಜ್ ಮಾಡಿದೀವಿ. ಇದು ಬೆಂಕಿ ಹತ್ತಿದೆ. ಬೆಂಕಿನೂ ಸಹ ಲೇಯರ್ ಹತ್ತತಿ. ಈ ಬೆಂಕಿ ಹತ್ತಿ 5-6 ದಿವಸ ಆದ್ರೂ ಸಹ ಈ ಕಾರ್ಪೊರೇಷನ್ ಕಡೆಯಿಂದ ಇದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ಅವ್ರ ಅಪ್ರೋಚ್ ತಪ್ಪದೆ. ಅವರು ಬೆಂಕಿಗೇನೋ ಹೆಂಗ್ ಬರ್ತಾರ, ಒಂದ್ 2 ಟ್ಯಾಂಕರ್ ತಗೊಂಬಂದ್ ನೀರ್ ಉಗ್ತಾರ, ಅಥವಾ 2 ಸರಿಗೆ ನೀರ್ ಉಗ್ದಂಗ್ ಸಮ ಅದ. ಬೆಂಕಿ ಒಳಗಿಂದೊಳಗೆ ಹತ್ತತಾನ ಇದೆ, ಅದು ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಈಗ ಫೈರ್ ಆಫೀಸರ್ಗೆ ಮಾತಾಡಿದೀವಿ. ಫೈರ್ ಆಫೀಸರ್ ಇದನ್ನ ಸೈಂಟಿಫಿಕ್ ಆಗಿ ಹೆಂಗ್ ಹಾರಿಸ್ಬೇಕು ಅಂತೇಳಿ ಅವ್ರು ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ. ಅವ್ರು ಹೇಳಿದಾರ ಏನಂದ್ರೆ ಅಲ್ಲಿ ಒಂದು ಕೆಮಿಕಲ್ ಗ್ಯಾಸ್ ಹಾಕ್ಬೇಕು, ಅದ್ರ ಮೇಲೆ ನೀರ್ ಜೊತೆಗೆ ಮಣ್ಣು ಹಾಕ್ಬೇಕು, ಮತ್ತೆ ಬೆಳಿಲಿ ಅದ ಬೆಂಕಿ ಹತ್ಲಿದ್ದಂಗೆ. ಎಲ್ಲೆಲ್ಲಿ ವಾಪಸ್ ಮತ್ತೆ ಬೆಂಕಿ ಹತ್ತದ, ನೀವು ಆರಿಸ್ಕೊಂತ ಹೋಗ್ತೀರಿ ಮತ್ತೆ ಹತ್ತತಿ. ಅಲ್ಲಿ ಹತ್ತಬಾರ್ದು, ಅಲ್ಲಿ ಹಿಂದೆ ಮಣ್ಣು ಹಾಕಿ ಅದನ್ನ ಡಂಪ್ ಕ್ಲಿಯರ್ ಮಾಡ್ಬೇಕು. ಆ ಕೆಲಸವನ್ನ ಈಗ ಪ್ರಾರಂಭ ಮಾಡ್ಲಿಕ್ಕೆ ನಾವೆಲ್ಲರೂ ಒತ್ತಾಯಿಸ್ತಾ ಇದೀವಿ. 4 ಗಂಟೆ ಸಂಜೆಗೆ DC ಮೇಡಮ್ ಇಲ್ಲಿ ವಿಸಿಟ್ ಮಾಡ್ತಾರ. ಅವಾಗ ನಾವು ಇಲ್ಲಿ ಸಾರ್ವಜನಿಕರ ಪರವಾಗಿ ಲಕ್ಷ್ಮೀನಗರ, ದಾನೇಶ್ವರ ನಗರ ಮತ್ತು ಶಿವಾನಂದ ನಗರ, ಜನ್ನತ್ ನಗರ ಎಲ್ಲ ವಾಸಿಗಳ ಪರವಾಗಿ ನಮ್ಮ ಒತ್ತಾಯ ಏನಂದ್ರೆ ಕೂಡಲೇ ಈ ಡಂಪಿಂಗ್ ಯಾರ್ಡ್ನ ಇಲ್ಲಿಂದ ಹೊರಗಡೆ ಶಿಫ್ಟ್ ಮಾಡಬೇಕು ಅಂತ ಒತ್ತಾಯ ಇದೆ. ಆ ಒತ್ತಾಯಕ್ಕೆ DC ಅವರು ಹೇಗೆ ಸ್ಪಂದಿಸ್ತಾರೆ ನೋಡ್ಕೊಂಡು ನಮ್ಮ ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ.